ಹಾಗಾಗಿ ನಿಮ್ಮ ಮಧ್ಯೆ ಇರ್ತಕ್ಕಂತಹ ಸ್ನೇಹಿತರು ಯಾರಿದ್ದಾರೆ ಅವರ ಜೊತೆಗೆ ರಕ್ಷಣಾತ್ಮಕ ವಿಷಯಗಳ ಬಗ್ಗೆ, ಸೈನಿಕರಾಗಿದ್ದರೆ ವಿದೇಶಿಗರೊಡನೆ ರಕ್ಷಣಾತ್ಮಕ ವಿಷಯಗಳ ಬಗ್ಗೆ, ಹಾಗೆ ಎಷ್ಟು ಬೇಕು ಅಷ್ಟು ವಿಷಯವನ್ನು ಮಾತ್ರ ಬಿಟ್ಕೊಡೋದು ಬಹಳ ಮುಖ್ಯವಾಗುತ್ತೆ. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಅವರ ಡೈರಿಯಿಂದ ಆಯ್ದ ಘಟನೆಗಳ ಪಕ್ಷಿನೋಟ. ಸ್ವಾತಂತ್ರ್ಯೋತ್ಸವದ ವಿಶೇಷ ಪ್ರಸಾರ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಭಗತ್ ಸಿಂಗ್ ಅವರು ಜೈಲಿನಲ್ಲಿ ಕುಳಿತು ಬರೆದಿರ್ತಕ್ಕಂತಹ ಹಲವಾರು ನೋವಿನ ಘಟನೆಗಳನ್ನು ತಿಳ್ಕೊಂಡಿದ್ದೇವೆ. ಸೈನಿಕರ ಆ ನೋವಿನ ಕ್ಷಣಗಳು, ಹಾಗೆ ಸಾಕಷ್ಟು ಅನುಭವಗಳ ಒಂದು ಗುಚ್ಛವನ್ನು ತೆರೆದಿಡಲಾಗಿತ್ತು. ಇವತ್ತು ಕೂಡ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಅವರ ಬಗ್ಗೆ ಮತ್ತಷ್ಟು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ. ನನ್ನನ್ನು ಬಂಧಿಸಿಡಲಾಗಿತ್ತು. ನಾನು 4 ಗೋಡೆಗಳ ಮಧ್ಯೆ ಬಂಧಿತನಾಗಿದ್ದೆ. ಆ ನಂತರದಲ್ಲಿ ನನಗೆ ಏನು ಮಾಡಬೇಕು, ಏಕೆ, ಹೇಗೆ ಎಂದೆಲ್ಲ ತೋಚಲಿಲ್ಲ. ಆಗ ನಾನು ಹತಾಶೆಯನ್ನೇ ಪ್ರೀತಿಸಲು ಕಲಿತುಕೊಂಡೆ. ನೋಡಿ, ಆ ಭಗತ್ ಸಿಂಗ್ ಅವರ ಮಾತು ಇದು. ಹತಾಶೆ ಅಂತಕ್ಕಂಥದ್ದು ಯಾರಿಗೆ ಆದರೂ ಮನೆಯಲ್ಲಿ ಒಬ್ಬರೇ ಕುಳಿತಿದ್ರೆ, ಅಥವಾ ಏನಾದರೂ ತಪ್ಪಿಲ್ಲದೇ ಇದ್ದರೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಕ್ಕಂತಹ ಸನ್ನಿವೇಶದಲ್ಲಿ ಹತಾಶೆ, ಆತ್ಮಹತ್ಯೆ ಅಂತಕ್ಕಂಥದ್ದು ಮನಸ್ಸಿಗೆ ಬರುತ್ತೆ. ಸೊ ನನ್ನನ್ನು ನಾನು ಕೊನೆಗಾಡಿಸ್ಕೋಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ಮೂಡ್ತಕ್ಕಂಥದ್ದು. ಆದರೆ ಭಗತ್ ಸಿಂಗ್ ಅವರು ಅದಕ್ಕೆ ಆಸ್ಪದ ಕೊಡಲಿಲ್ಲ. ಆ ಹತಾಶೆಯನ್ನೇ ಪ್ರೀತಿಸೋದನ್ನು ಕಲ್ತ್ಕೊಂಡ್ರು. ಇದರಿಂದ ಏನಾಯಿತು, ಅವರಲ್ಲಿ ಇನ್ನಷ್ಟು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಬೆಳೆಯೋದಕ್ಕೆ ಕಾರಣವಾಯಿತು. ಈ ಭಾರವಾದ ಗೋಡೆಯು ನನ್ನ ಒಂದು ಆಶ್ರಮವಾಗಿ ಬೆಳೆಯಿತು. ಅಂದರೆ ಈ ಗೋಡೆ ಅಂತಕ್ಕಂಥದ್ದೇನಿದೆ, ಈ 4 ಗೋಡೆಗಳ ಮಧ್ಯೆ ನಾನು ಬಂಧಿತನಾಗಿರೋಕ್ಕೆ ಅಥವಾ ಬಂಧನ ರಹಿತನಾಗಿದ್ದರೂ ಕೂಡ ನನಗೊಂದು ಭಾರವಾದ ಒಂದು ಆಶ್ರಮದ ರೀತಿಯಲ್ಲಿ ಇದು ಗೋಚರಿಸ್ತು ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರು ಹೇಳ್ತಕ್ಕಂತಹ ಮಾತು. ಇನ್ನು ನಾವೆಲ್ಲರೂ ಕೂಡ ಮೇಲಿನಿಂದ ಗೌರವಿಸಲ್ಪಡ್ತಾ ಇದ್ದೇವೆ, ಹಾಗೆ ಉನ್ನತ ಜ್ಞಾನವನ್ನು ಕೂಡ ತಿಳ್ಕೊಂಡಿದ್ದೇವೆ. ಆದರೆ ನಮಗೆ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಬೇಕು, ಅವರನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂತಹ ಒಂದು ವಿಷಯ ಮಾತ್ರ ನಮಗೆ ತಿಳಿತಾ ಇಲ್ಲ. ಆಗಿನ ಕಾಲದಲ್ಲಿ ಉನ್ನತ ಜ್ಞಾನ ಇರಲಿಲ್ಲ ಅಂತ ಅಲ್ಲ, ಇತ್ತು. ಅದು ಕೆಲವರಲ್ಲಿ ಮಾತ್ರ ಇತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಕಷ್ಟು ಹೋರಾಟವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು, ಅಂದರೆ ಸಂವಿಧಾನ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೂ ಕೂಡ ಅವರು ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಇದೆಲ್ಲವನ್ನು ನಾವು ನೆನಪು ಮಾಡ್ಕೋಬೋದು. ಇದಿಷ್ಟೇ ಅಲ್ಲ, ಭಗತ್ ಸಿಂಗ್ ಅವರು ಹೇಳ್ತಕ್ಕಂತಹ ಮಾತು, ನಮ್ಮಲ್ಲಿ ಜ್ಞಾನ ಇತ್ತು, ಆದರೆ ಉನ್ನತ ಜ್ಞಾನವನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂತಹ ವಿಷಯ ನಮಗೆ
ಗೊತ್ತಿರಲಿಲ್ಲ. ಈ ಪ್ರಕಾರವಾಗಿ ಗಡೀಪಾರು, ಜೈಲು, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮ ಈ ಮುಡಿಪಾಗಿಟ್ಟ ಬದುಕಿಗೆ ಧನ್ಯವಾದಗಳು. ಅಂದರೆ ನಾವು ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ನಾವು ಗಡೀಪಾರು, ಜೈಲು, ಹೋರಾಟ ಈ ಮೂಲಕವೇ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕಾಗಿ ಬಂತು. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯವಾಗಲಿಲ್ಲ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಒಂದು ಹೋರಾಟದ ರೂಪದಲ್ಲಿ, ಚಳುವಳಿಯ ರೂಪದಲ್ಲಿ ವ್ಯವಸ್ಥಿತವಾದ ರೂಪಕ್ಕೆ ಬಂದಿದ್ದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಒಬ್ಬ ಮಗು ಜನಿಸ್ತಾ, ಆ ಮಗು ಕೆಟ್ಟದ್ದು ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು. ನಂತರದಲ್ಲಿ ಯಾವುದೋ ಒಂದು ಅನಾರೋಗ್ಯದ ಸವಾಲು ಇರ್ಬೋದು, ಅಥವಾ ಯಾರೇ ಶತ್ರು ಸೈನ್ಯದೊಡನೆ ಹೋರಾಡಿ ವಿಧಿವಶವಾಗ್ಬೋದು. ಆ ಮಗುವಿನ ನೋವು ಆ ಮಗುವಾಗಿದ್ದಾಗ ಆ ಮಗುವಿಗೆ ನೋವಿನ ಬಗ್ಗೆ ಕೂಡ ಅರಿವಿರುತ್ತೆ. ಆತ ಅಥವಾ ಆಕೆ ಮಾಡ್ತಾ ಇರೋದು ತಪ್ಪೋ ಸರಿಯೋ ಅಂತ ಹೇಳೋದಕ್ಕೆ ಆಗಿನ ಕಾಲದಲ್ಲಿ ಅಷ್ಟೊಂದು ವಿದ್ಯಾವಂತರಾದಂಥವರು ಯಾರೂ ಕೂಡ ಇರಲಿಲ್ಲ. ಆದರೂ ಕೂಡ ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಪ್ರತಿಯೊಬ್ಬರೂ ಕೂಡ ಒಗ್ಗಟ್ಟಾಗಿ ನಿಂತು ಸ್ವಾತಂತ್ರ್ಯ ಹೋರಾಟಕ್ಕೆ ಕೈ ಜೋಡಿಸ್ತಕ್ಕಂತಹ ಪ್ರಯತ್ನವನ್ನು ಕೂಡ ಕೊಂಚ ಮಟ್ಟಿಗೆ ಮಾಡಿದರೂ ಕೂಡ ಪೂರ್ಣ ಪ್ರಮಾಣವಾಗಿ ಮಾಡಲಿಲ್ಲ. ಇದರಿಂದ ನಮ್ಮ ಶತ್ರು ಸೈನ್ಯಕ್ಕೆ ಸಾಕಷ್ಟು ನಮ್ಮನ್ನು ಹೀಯಾಳಿಸೋದಕ್ಕೆ, ಹಾಗೆ ನಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾಗಾಯಿತು ಅಂತಕ್ಕಂತಹ ಮಾತನ್ನು ಕೂಡ ಭಗತ್ ಸಿಂಗ್ ಅವರು ಹೇಳ್ತಾರೆ. ಇನ್ನು ಕ್ರಾಂತಿಕಾರಿ ಹೋರಾಟಗಾರರನ್ನು ಒಮ್ಮೆ ಮಾಡಿದರೆ ಇನ್ನೊಮ್ಮೆ ಹೀಯಾಳಿಸ್ತಾ ಇದ್ರು. ಕ್ರಾಂತಿಕಾರಿಗಳು ಹುತಾತ್ಮರಾದರೆ ಅಯ್ಯೋ ಪಾಪ ಅಂತ ಇದ್ದರೆ ಹೊರತು ಅವರ ಒಂದು ತ್ಯಾಗ ಬಲಿದಾನವನ್ನು ನೆನಪು ಮಾಡ್ಕೊಳ್ತಾ ಇರಲಿಲ್ಲ. ಇದು ನನಗೆ ತುಂಬ ಬೇಸರವಿದೆ. ಇದಿಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಜನಪ್ರಿಯರ ಬಗ್ಗೆ ಮಾತ್ರವೇ ಈಗಿನ ಜಗತ್ತು ನೆನಪು ಮಾಡಿಕೊಳ್ಳುತ್ತಿರುವುದು ನಿಜಕ್ಕೂ ಕೂಡ ವಿಷಾದದ ಸಂಗತಿ ಅಂತಲೇ ನಾನು ಹೇಳುತ್ತೇನೆ. ಏಕೆಂದರೆ ನಾನು ನನ್ನ ಬಗ್ಗೆ ಜನರು ಹೇಳಬೇಕೆಂದು ನಾನು ಬಯಸುವುದಿಲ್ಲ. ಬದಲಾಗಿ ನಮ್ಮ ಸಹವರ್ತಿಗಳ ಬಗ್ಗೆ ಆದರೂ ಕಿಂಚಿತ್ತೂ ಮಾತನಾಡಿದರೆ ನನಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಬಹುದೇನೋ ಎಂದು ನನಗನಿಸುತ್ತಿದೆ. ನೋಡಿ, ಆ ಭಗತ್ ಸಿಂಗ್ ಅವರ ಈ ಮಾತುಗಳು ಎಷ್ಟು ನೋವಿನ ಒಂದು ಘಟನೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಬಗ್ಗೆ ಜನ ಮಾತಾಡಬೇಕು ಅಥವಾ ಜನಪ್ರಿಯತೆಯನ್ನು ಗಳಿಸಬೇಕು ಅಂತಕ್ಕಂಥದ್ದೇನು ಹೇಳಲಿಲ್ಲ. ಬದಲಾಗಿ ಅವರ ಸಹವರ್ತಿಗಳು ಈಗ ಹೊರಗಡೆ, ಜೈಲಿನಿಂದ ಹೊರಗಡೆ ಯಾರೆಲ್ಲ ಇದ್ದಾರೆ ಅವ್ರ ಬಗ್ಗೆ ಆದರೂ ಕಿಂಚಿತ್ತಾದರೂ ಮಾತನಾಡ್ಬೋದಲ್ಲ. ಕೇವಲ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯ ದೊರಕಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕ್ರಾಂತಿಕಾರಿಗಳು ಸಾಕಷ್ಟು ಜನರಿದ್ದಾರೆ. ಆ ಕ್ರಾಂತಿಕಾರಿಗಳ ಬೆಂಬಲಕ್ಕೆ ನಿಂತರೆ ಖಂಡಿತವಾಗಲೂ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತದೆ ಅಂತಕ್ಕಂತಹ ಅಭಿಪ್ರಾಯವನ್ನು ಭಗತ್ ಸಿಂಗ್ ಅವರು ಹೇಳ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಹಕ್ಕುಗಳು, ಈ ಹಕ್ಕುಗಳನ್ನು ನೀವೇ ತೆಗೆದುಕೊಳ್ಳಿ, ನಿಮಗೆ ನೀಡಲು ಯಾರನ್ನು ಬಿಡಬೇಡಿ. ಈ ಹಕ್ಕುಗಳು ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರಯೋಜನಕಾರಿಯಾಗುತ್ತವೆ. ಈ ಹಕ್ಕುಗಳಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು. ಹಾಗಾಗಿ ಹಕ್ಕುಗಳನ್ನು ಏಕೆ, ಯಾರಿಂದ, ಹೇಗೆ ಅಂತಕ್ಕಂತಹ ವಿಷಯವನ್ನು ಬಿಟ್ಟು ನಿಮಗೆ ಬೇಕಾದ ಹಕ್ಕನ್ನು ನೀವು ಪಡೆದುಕೊಳ್ಳಿ. ಆಗಿನ ಕಾಲದಲ್ಲಿ ಈ ಹಕ್ಕುಗಳು ಅಂತಕ್ಕಂಥದ್ದನ್ನು ಮರೆಮಾಚಲಾಗಿತ್ತು. ಬ್ರಿಟಿಷರು ಹೇಳಿದ ರೀತಿಯಲ್ಲಿಯೇ ನಾವು ನಡ್ಕೋಬೇಕಾಗಿತ್ತು.
ಆಗ ಆಗ್ತಿದ್ದಂತಹ ಒಂದು ನೋವು ಸಾಕಷ್ಟು ಜನರಿಗೆ ಒಂದಿಷ್ಟು ನೋವನ್ನು ಕೂಡ ತಂದಿದೆ. ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸನ್ನಿವೇಶ ಇರ್ಬೋದು. ಹಾಗೆ ಹಬ್ಬಗಳು ಈಗಿನ ಹಾಗೆ ಇರ್ತಕ್ಕಂತಹ ಸೌಲಭ್ಯಗಳನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಬ್ರಿಟಿಷ್ ಅಧಿಕಾರಿಗಳ ಅನುಮತಿ ಬೇಕಿತ್ತು ಅಂದರೆ ನಿಜಕ್ಕೂ ಕೂಡ ವಿಷಾದ ಅನಿಸುತ್ತೆ. ಸೊ ಆ ಪ್ರಕಾರವಾಗಿ ನಮಗೆ ಬೇಕಿರ್ತಕ್ಕಂಥ ಹಕ್ಕನ್ನು ಯಾರಿಂದನೂ ಕೂಡ ಕೇಳಿ ಭಿಕ್ಷೆ ಪಡೆಯುವಂಥ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದ ಹಕ್ಕನ್ನು ನಾವು ತೆಗೆದುಕೋಬೇಕು. ಈಗಲೂ ಅಷ್ಟೇ, ಈಗ ಪ್ರಸ್ತುತ ಸನ್ನಿವೇಶಗಳಲ್ಲಿ ಸಾಕಷ್ಟು ಹೋರಾಟಗಳು ಎಲ್ಲವೂ ಕೂಡ ನಡೀತಾ ಇವೆ. ಆ ಹೋರಾಟಗಳಲ್ಲಿ ನಮಗೆ ಬೇಕಿರ್ತಕ್ಕಂಥ ಹಕ್ಕುಗಳನ್ನು ನಾವು ಪಡ್ಕೋಬೇಕಾಗಿದೆ. ಪಡ್ಕೋಬೇಕು ಅಂದರೆ ನಾವು ಮೊಟ್ಟ ಮೊದಲನೇದಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದಾಗ ಮಾತ್ರ ನಮಗೆ ಬೇಕಿರ್ತಕ್ಕಂಥ ಹಕ್ಕನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಶತ್ರುಗಳಿಲ್ಲವೇ ನಿಮಗೆ ಅಂತ ಕೇಳ್ತಾರೆ. ನೀವೆಲ್ಲ ಹೇಳ್ತೀರಿ, ಹೆಮ್ಮೆಯಿಂದ ನನ್ನ ಸ್ನೇಹಿತ, ನನ್ನ ಬಂಧು ಅವನು ಅಂತ. ಆದರೆ ಅವನು ನಿಮ್ಮನ್ನು ದ್ವೇಷಿಸ್ತಾನೆ, ನಿಮ್ಮನ್ನು ಹಿಂಬದಿಯಿಂದ ಮತ್ತೊಂದು ರೀತಿಯಲ್ಲಿ ನಿಮ್ಮ ಜೊತೆ ಮಾತನಾಡ್ತಾನೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ವರ್ತಿಸ್ತಾನೆ ಅನ್ನೋದು ನಿಮಗೆ ಯಾವತ್ತಾದರೂ ತಿಳಿದಿದೆಯಾ? ಶತ್ರುಗಳು ಎಲ್ಲೂ ಇರಲ್ಲ, ನಮ್ಮ ಮಧ್ಯೆನೇ ಇರ್ತಾರೆ ಅನ್ನೋದು ಭಗತ್ ಸಿಂಗ್ ಅವರ ಮತ್ತೊಂದು ಆಲೋಚನೆ. ನೋಡಿ, ಶತ್ರುಗಳು ಅಂತಕ್ಕಂಥವರು ನಮ್ಮ ಹಿಂದೆ ಮುಂದೆನೇ ಇರ್ತಾರೆ. ನಮಗೆ ಅದು ಗೊತ್ತಾಗೋದಿಲ್ಲ. ಅವ್ರನ್ನ ನಾವು ಮಾತಾಡಿಸಿದ್ರೆ ಮೇಲ್ಮಟ್ಟಕ್ಕೆ ಮಾತ್ರ ಅವರು ನಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾರೆ. ಹೇಳ್ತಕ್ಕಂತಹ ಕೆಲವು ಮಾತುಗಳೇನಿವೆ ಇವು ನಿಮಗೆ ಗೊತ್ತಾಗಲ್ಲ. ನೀವು ಹೋದ್ಮೇಲೆ ಅವರು ಹಿಂದಿನಿಂದ ಆ ಮಾತುಗಳನ್ನ ಹೇಳ್ತಿರ್ತಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಕೂಡ ಹಾಗೆ ಆಗಿತ್ತು. ನಮ್ಮ ಪಕ್ಕದಲ್ಲಿದ್ದಂತಹ ವ್ಯಕ್ತಿಯೇ ನಮಗೆ ಶತ್ರುವಾಗಿ ಕಂಡಾಗ ಅವ್ರ ಮಿತ್ರನಾಗಿದ್ದರೂ ಕೂಡ ಕೆಲವು ಬಾರಿ ಶತ್ರು ಆಗ್ತಾನೆ. ಆತನನ್ನು ನಾವು ನಮ್ಮ ಸ್ನೇಹಿತ, ನಮ್ಮ ಹೆಮ್ಮೆ ಅಂತೆಲ್ಲ ಹೇಳಿಕೊಂಡು ಓಡಾಡ್ತೀವಿ. ಆದರೆ ಆತನ ನಿಜವಾದ ಸತ್ಯ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ಇದು ತುಂಬ ಬೇಸರದ ವಿಷಯ ಅಂತ ಭಗತ್ ಸಿಂಗ್ ಅವರು ಹೇಳ್ತಾರೆ. ಒಂದು ವೇಳೆ ನೀವೇನಾದರೂ ನಮಗೆ ಶತ್ರುಗಳೇ ಇಲ್ಲ, ನಮಗೆಲ್ಲರೂ ಮಿತ್ರರು ಅಂತ ಭಾವಿಸಿದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅರ್ಥ. ಸುಳ್ಳು ತುಟಿಗಳಿಂದ ಸುಳ್ಳು ಮಾತುಗಳನ್ನು ಕೇಳ್ತಾ ಇದ್ದೀರಿ ಅಂತ ಅರ್ಥ. ಬದಲಾಗಿ ನೀವು ಮಾಡಿದಂತಹ ಧೈರ್ಯದ ಹೋರಾಟಗಳು, ಸ್ವಾತಂತ್ರ್ಯದ ಹೋರಾಟಗಳು ಕೇವಲ ಸುಳ್ಳು ಮಾತುಗಳು, ಸುಳ್ಳು ಭರವಸೆಗಳು ಎಂದು ಅರ್ಥವಾಗುತ್ತದೆ. ಹಾಗಾಗಿ ನಿಮ್ಮ ಮಧ್ಯೆ ಇರ್ತಕ್ಕಂತಹ ಸ್ನೇಹಿತರು ಯಾರಿದ್ದಾರೆ ಅವರ ಜೊತೆಗೆ ರಕ್ಷಣಾತ್ಮಕ ವಿಷಯಗಳ ಬಗ್ಗೆ, ಸೈನಿಕರಾಗಿದ್ದರೆ ವಿದೇಶಿಗರೊಡನೆ ರಕ್ಷಣಾತ್ಮಕ ವಿಷಯಗಳ ಬಗ್ಗೆ, ಹಾಗೆ ಎಷ್ಟು ಬೇಕು ಅಷ್ಟು ವಿಷಯವನ್ನು ಮಾತ್ರ ಬಿಟ್ಕೊಡೋದು ಬಹಳ ಮುಖ್ಯವಾಗುತ್ತೆ. ನೋಡಿ, ನಮಗೆ ಏನೋ ಒಂದು ಮಾತನ್ನು ಹೇಳಿ ನಮ್ಮನ್ನು ಹಿಮ್ಮೆಟ್ಟಿಸ್ಬೇಕು. ನಾವು ಆಗ ಏನಾಗ್ಬಿಡ್ತೀವಿ ಅಂದರೆ ಹೇಡಿಗಳಾಗ್ಬಿಡ್ತೀವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಡಿಗಳ ಅವಶ್ಯಕತೆ ಇಲ್ಲ. ನಾವು ಮುನ್ನುಗ್ಗಬೇಕು. ನಮ್ಮ ಹೋರಾಟವನ್ನು ನಾವು ಕೊನೆಗಾಣಿಸಬೇಕು ಅಂದರೆ ನಾವು ಸ್ವತಂತ್ರವಾಗಿ ಜೀವನವನ್ನು ಸಾಗಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರು ಹೇಳ್ತಕ್ಕಂತಹ ಮಾತು. ಈ ಮಾತನ್ನು ಕೇಳಿದಾಗ ನಿಜಕ್ಕೂ ಅನಿಸ್ತಕ್ಕಂಥದ್ದು, ನಮಗೆ ಶತ್ರುಗಳು ನಮ್ಮ ಸುತ್ತಮುತ್ತ ಇರ್ತಾರೆ. ಅವರು ಹಿಂದಿನಿಂದ ಒಂದು ಮಾತನಾಡಿದ್ರೆ ಮುಂದೆ ಒಂದು ಮಾತನಾಡ್ತಾರೆ. ಇದೆಲ್ಲ ಕೂಡ ನಿಮಗೆ ತಿಳಿದಿರ್ತಕ್ಕಂತಹ ವಿಷಯ ಅಂತ ನಾನಾದರೂ ಭಾವಿಸ್ತೀನಿ. ಇನ್ಮೇಲೆ ಆದರೂ ನಿಮ್ಮ ಹಕ್ಕುಗಳನ್ನು ಕೇಳಿ ಪಡ್ಕೊಳ್ಳಿ. ಬದಲಾಗಿ ಈ ರೀತಿ ಹಿಂಸಾತ್ಮಕವಾಗಿ ಪಡ್ಕೊಳ್ಳೋದು ಬೇಡ. ಯಾಕಂದರೆ ನಾವು ನಮ್ಮ ಅವಕಾಶವನ್ನು ಕಲ್ಪಿಸ್ಕೋಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಗುಣವನ್ನು ಬಿಡಬೇಕು. ನಮಗೆಲ್ಲರೂ ಕೂಡ ಸ್ನೇಹಿತರು ಅಂದ್ಕೊಳ್ಳೋದು ನಮ್ಮ
ದೊಡ್ಡ ತಪ್ಪಾಗುತ್ತೆ. ಇನ್ನು ಯಾವತ್ತೂ ಕೂಡ ಬಾಲ್ಯದ ಕಾರ್ಮಿಕರು ಅಂದರೆ ಬೆಕ್ಕಿರಬಹುದು, ಬೆಕ್ಕು ಯಾವತ್ತೂ ಕೂಡ ಬೆಕ್ಕಿನ ಮರಿಗಳು ಬೆಕ್ಕಿಗೆ ಇಲಿಯನ್ನು ಹಿಡ್ಕೊಟ್ಟಿಲ್ಲ. ಹಾಗೆ ಹೆಣ್ಣು ಕೋಳಿಗೆ ತನ್ನ ಮರಿಗಳು ಯಾವತ್ತೂ ಕೂಡ ಆಹಾರವನ್ನು ಕೊಟ್ಟಿಲ್ಲ. ಆದರೆ ನಾವು ಮನುಷ್ಯರು ಏನು ಮಾಡ್ತಾ ಇದ್ದೀವಿ, ನಮ್ಮ ಕಿರಿಯರೇ ಇರ್ತಾರೆ, ಅವ್ರ ಮುಂದೆ ನಮ್ಮನ್ನು ನಾವು ಹೊಗಳ್ಕೊಳ್ತಾ ಇದ್ದೀವಿ. ನಾವು ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸ್ವಾತಂತ್ರ್ಯ ತಂದಿದ್ದು ನಾವು, ಸ್ವಾತಂತ್ರ್ಯವನ್ನು ದೊರಕಿಸ್ಕೊಂಡಿದ್ದು ನಾವು, ಸ್ವಾತಂತ್ರ್ಯದಲ್ಲಿ ಹೋರಾಡಿದ್ದು ನಾವು ಅಂತ ನಾವು ನಮ್ಮ ಕಿರಿಯರಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದೀವಿ ಹೊರತು ನಾವು ಏನು ನಮ್ಮಿಂದ ಇನ್ನೊಬ್ಬರನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರ ಕೆಲಸ ಆಯಿತಾ, ಅದು ಮುಗೀತು, ಅಷ್ಟೇ. ಅವರು ದೊಡ್ಡವರಾಗಿ ಅವ್ರು ಯಾವುದೋ ಒಂದು ಸ್ಥಾನಕ್ಕೆ ಹೋದಾಗ ಅಷ್ಟೇ, ಅದು ಹೇಗೆ ಹೋದರೂ ಅದನ್ನು ಕೇಳಿದ್ರೆ ಅವರಿಂದ ಉತ್ತರ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ. ಅದು ಕಿರಿಯರಿಗೆ ದಬ್ಬಾಳಿಕೆ ಮಾಡೋ ಬದಲು ಅವರನ್ನೂ ಕೂಡ ಸರಿದಾರಿಗೆ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದರ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ದೊರಕೋದಕ್ಕೆ ಸಾಧ್ಯವಾಗುತ್ತೆ. ಈ ಮೂಲಕ ನಮ್ಮ ಹೋರಾಟ ಅಂತಕ್ಕಂಥದ್ದು ಕೇವಲ ಬಾಲ್ಯದ ನಮ್ಮ ಗೆಳೆಯರೊಂದಿಗಲ್ಲ, ಬದಲಾಗಿ ನಾವು ಈಗಾಗಲೇ ಗಳಿಸ್ಕೊಳ್ಬೇಕಾದಂತಹ ಸ್ವಾತಂತ್ರ್ಯದ ಕಡೆಗೆ ಗಮನ ಕೊಡೋದ್ರ ಜೊತೆಗೆ ಸ್ವಾತಂತ್ರ್ಯದಲ್ಲಿ ಉಂಟಾಗಿರ್ತಕ್ಕಂತಹ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಕಾತರರಾಗಬೇಕು. ಹಾಗೆ ನಮ್ಮ ಕಿರಿಯರನ್ನು ನಮ್ಮಂತೆಯೇ ಎಂದು ಭಾವಿಸಬೇಕು. ಹಾಗೆ ನಮ್ಮ ಈ ಹೋರಾಟ ನಿರಂತರವಾಗಿ ಸಾಗ್ತಾ ಇರಬೇಕು. ಸ್ನೇಹಿತರೆ, ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಹಾಗೆ ಆರಂಭದಲ್ಲಿ ಹೇಳಿದಂಥ ವಿಷಯವನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.